ಡೂ ಆರ್ ಡೈ ಕನ್ನಡ ನ್ಯೂಸ್. ಬಾಗಲಕೋಟೆ ವರದಿ. ಕೀರ್ಸೂರು ಗ್ರಾಮ. ವರದಿ ದ್ಯಾಮಣ್ಣ ದೊಡ್ಡಮನಿ. ಬಾಗಲಕೋಟೆ ತಾಲೂಕಿನ ಕೀರ್ಸೂರು ಗ್ರಾಮದಲ್ಲಿ ಕಳ್ಳಬಟ್ಟಿ ಸರಾಯಿ ಮಾರಾಟವು ಬಿಂದಾಸ್ ನಡೆಯುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಗ್ರಾಮದ ಕೆಲವು ಪ್ರದೇಶಗಳಲ್ಲಿ ಖಾಲಿ ಸರಾಯಿ ಪಾಕೆಟ್ಗಳು ಎಲ್ಲೆಡೆ ಬಿದ್ದಿರುವುದು ಈ ಅಕ್ರಮ ಚಟುವಟಿಕೆಯ ಸ್ಪಷ್ಟ ಸಾಕ್ಷಿಯಾಗಿದೆ. ವಿಶೇಷವಾಗಿ ಕಂಬಾರ್ ಅವರ ಮನೆ ಎದುರು ಹಾಗೂ ಸಮೀಪದ ಕಿರಾಣಿ ಅಂಗಡಿಯ ಬಳಿಯೇ ಈ ದೃಶ್ಯಗಳು ಕಂಡುಬರುತ್ತಿವೆ. ಆಶ್ಚರ್ಯದ ಸಂಗತಿಯೇನೆಂದರೆ ಅಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದ್ದರೂ ಸಹ ನಿರ್ಬಂಧವಿಲ್ಲದೆ ಸರಾಯಿ ಮಾರಾಟ ನಡೆಯುತ್ತಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಸ್ಥಳೀಯರ ಪ್ರಕಾರ ಈ ಕಳ್ಳಬಟ್ಟಿ ಸರಾಯಿ ಸೇವನೆಯಿಂದ ಈಗಾಗಲೇ ಹಲವು ಮಂದಿ ಆರೋಗ್ಯ ಸಮಸ್ಯೆ ಎದುರಿಸಿದ್ದು ಕೆಲವರು ಮೃತಪಟ್ಟಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಇಷ್ಟಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕಠಿಣ ಕ್ರಮ ಕೈಗೊಳ್ಳದಿರುವುದು ಜನರ ಪ್ರಶ್ನೆಯಾಗಿದೆ. ಇನ್ನೂ ಎಷ್ಟು ಜೀವಗಳು ಹೋಗಬೇಕು? ಅಧಿಕಾರಿಗಳು ಯಾವಾಗ ಎಚ್ಚೆತ್ತುಕೊಳ್ಳುತ್ತಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹುಡುಗ ಏನೇನು ಹೆಸರು? ನಿಲ್ಕಂಡ್ರಿ. ಅಡ್ಡ ಹೆಸರೇನ? ಚವಾಣ್. ಚವಾಣ. ನಿಮ್ಮ ಅಪ್ಪನ ಹೆಸರೇನ? ಗೋಪಾಲ್ ರೀ. ಗೋಪಾಲ. ಎಷ್ಟು ವರ್ಷ ಆಯ್ತು ಮರಾಗತ್ತಿ? ನಿನ್ನೇನೋ ಬಂದೀನಿ ರೀ. ಮೊನ್ನೆ ಇದು 50 50 ವರ್ಷ ಆಯ್ತಲ್ಲ ಮರಾಗತ್ತಿ? ಪ್ಯಾಕೆಟ್ ತೆಗಿ, ಒಂದೊಂದು ತೆಗಿ ಹೊರಗೆ. ಪ್ಯಾಕೆಟ್ ತೆಗಿ ಒಂದೊಂದು ಹೊರಗೆ. ಬಿಡ್ರಿ, ಅವಾಗೇನು ಮಾಡಂಗಿಲ್ಲ. ಈಗ ಬಿಡ್ರಿ, ಅವಾಗೇನು ಮಾಡಂಗಿಲ್ಲ. ಬಿಡ್ರಿ. ಪ್ಯಾಕೆಟ ಮಾಡಿ ಪಾಪ ಅವ್ನು ಉದ್ಯೋಗ ಐತೆ. ಹೌದಲ್ಲಪ್ಪ, ನೀವು ಉದ್ಯೋಗ ಐತಿಲ್ಲದ ಮಾರೋದು? ಬರ್ತೀನಿ ರೀ. ಎಷ್ಟು ವಯಸ್ಸು ನಿನಗೆ? ನನಗೆ 16 ರೀ. ಮತ್ತು ಹೆಂಗು ಇನ್ನೂ ಸಣ್ಣ ಹುಡುಗ ಇದೀವಿ, ಸರಿ ಮರಾಗತ್ತಿ? ಇಲ್ಲ ಬಿಡ್ರಿ. ಅವಾಗೇನು ಮಾಡಂಗಿಲ್ಲ. ಹೊಲ್ರಿ ಅವಾಗೇನು ಮಾಡೋರ ಬೇರೆ. ನನ್ನ ಕೆಲಸ ಅವ್ರೇ ಮಾಡ್ತಾರ. ಅವ್ನು ಉಡ್ಸು ತೋರಿ, ನೀವು ಕುಡ್ರಿ ದುಮ್ಸಣ್ಣ ಗೊತ್ತು. ಹೊಟ್ಟು ತೋರಿ, ಬಕೆಟ್ ತೋರಿ ನೀವು ಸೌಂಡ್. ಇಲ್ಲಿಗೇನು ಮಾಡಂಗಿಲ್ಲ ತಮ್ಮಣ್ಣ. ಅಲ್ಲ ಅವಾಗೇನು ಮಾಡಂಗಿಲ್ಲ. ನಾನು ಅವಾಗೇ ಮಾಡಿ ನಾನು ಅಪ್ಪಾಜಿ. ಹಾಂ ಅಲ್ಲ ಅವಾಗೇನು ಮಾಡಿದ್ರು? ಹೋದ್ರಿ.